ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕೋಸಂಬರಿ ಮಾಡಿ ತೋರ್ಸಕತ್ತೀನಿ. ಈ ಥರ ನಾವು ಹಸಿ ಕೋಸಂಬರಿ ನಮ್ಮ ದಿನನಿತ್ಯದ ಅಡುಗೆ ಒಳಗೆ ಬಳಸೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ಹೆಸರು ಬೇಳೆ ನೋಡಿರಿ. ನಾನು ಒಂದು ಗಂಟೆ ಸುಮಾರು ನಾನು ನೆನೆಸಿಟ್ಟಿನಿ. ನೀರೊಳಗೆ ಚಲೋತ್ನಾಗಿ ತೊಳೆದುಕೊಂಡು ಮತ್ತು ನೀರು ಹಾಕಿ ನೆನೆಸಿ ನೀರೆಲ್ಲ ಬಸಿದು ಈಗ ಒಂದು ಬಟ್ಲಿಗೆ ಹಾಕ್ಕೊಳಕತ್ತೀನಿ. ತುಂಬ ಚೆನ್ನಾಗಿರ್ತೈತಿ. ನಾವು ಸ್ವೀಟ್ ಏನರ ಅಡುಗೆ ಮಾಡಿದಾಗ ಹಬ್ಬ ಹರಿದಿನಗಳಲ್ಲಿ ಮತ್ತು ಡೈಲಿ ನಾವು ಏನಾರ ರೋಟಿ ಚಪಾತಿ ಪಲ್ಯ ಮಾಡಿದಾಗ ಈ ಥರ ಕೋಸಂಬರಿ ಒಂದು ಇರಬೇಕು. ಹಸಿ ತರಕಾರಿಗಳನ್ನ ಒಂದು ಯಾವುದಾದ್ರೂ ತಿನ್ನಲೇಬೇಕು. ಹೀಗಾಗಿ ಈಗ ನೋಡಿರಿ ಸಣ್ಣಗೆ ಕಟ್ ಮಾಡಿದ ನಾನು ಸೌತೆಕಾಯಿನ ಹಾಕ್ಕೊಳಕತ್ತೀನಿ. ನೀವು ಎಷ್ಟು ಪ್ರಮಾಣ ಆದರೂ ನೀವು ಮಾಡ್ಕೋಬೋದು. ನೀವು ಹೆಚ್ಚು ತೊಗೋಬೋದು. ನಾನು ಈಗ 4 ಮಂದಿಗೆ ಆಗುವಷ್ಟು ಅಂದ್ರೆ ನಮ್ಮ 2 ಮಕ್ಕಳು ಮತ್ತು ನನಗೆ ನಮ್ಮ ಮನೆಯವ್ರಿಗೆ ಆಗುವಷ್ಟು ನಾನು ಈಗ ಮಾಡ್ಕೊಳಕತ್ತಿದ್ದೆ. ಅದಕ್ಕೆ ತೋರ್ಸಕತ್ತೀನಿ ನೋಡಿರಿ. ಈಗ ಹಸಿ ಕೊಬ್ಬರಿ ತುರಿನ ಹಾಕ್ಕೊಳಕತ್ತೀನಿ. ಎಲ್ಲ ಸಣ್ಣ ಕಟ್ ಮಾಡಿರಬೇಕು ಅಂದರೆ ಚೆನ್ನಾಗಿರ್ತೈತಿ. ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ಮಕ್ಕಳಿಗೆ ಬೇಡ ಅಂತಂದ್ರೆ ನೀವು ಮೆಣಸಿನ್ಕಾಯಿನ ಹಾಕ್ಕೋಬೇಡ್ರಿ. ಮೆಣಸಿನ್ಕಾಯಿ ಕೂಡ ನೀವು ದೊಡ್ಡವ್ರು ತಿನ್ನೋದಾದ್ರೆ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೋಬೋದು. ಈಗ ನಾನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದು ನೋಡೋಕೆ ಸಿಂಪಲ್ ಆದ್ರೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿರ್ತೈತಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಇದಕ್ಕೆ ನೀವು ಬೇಕು ಅಂತಂದ್ರೆ ಕ್ಯಾರೆಟ್ ತುರಿ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಈಗ ಸ್ವಲ್ಪ ಸಕ್ಕರೆ, ಭಾಳಲ್ಲ ಸ್ವಲ್ಪ ಸಕ್ಕರೆ ಲಾಸ್ಟಲ್ಲಿ. ಇದಕ್ಕೆ ಮೇನಾಗಿ ಸಕ್ಕರೆ ನಿಂಬೆಹಣ್ಣು ಬೇಕು. ನಿಂಬೆಹಣ್ಣಿನ ರಸ ಸಕ್ಕರೆ ಬಿದ್ದರೆ ಈ ಕೋಸಂಬರಿಗೆ ರುಚಿ ಚೆನ್ನಾಗಿರುತ್ತೆ. ಹೀಗಾಗಿ ಲಾಸ್ಟಲ್ಲಿ ನಾವು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋಣಂತ. ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಉಪ್ಪು ಸಕ್ಕರೆ ಹಾಕ್ಕೊಂಡೇವಿ. ಈಗ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡ್ಬಿಟ್ರೆ ಆಯ್ತು ನೋಡಿರಿ. ನಮ್ಮ ರುಚಿಕರವಾದ ಆರೋಗ್ಯಕರವಾದ ಕೋಸಂಬರಿ ರೆಡಿ ಆಯ್ತು. ಒಂದು ಸಾರಿ ಮಾಡಿಕೊಡ್ರಿ, ತಿನ್ನಿರಿ, ಸಖತ್ತಾಗಿರ್ತೈತಿ. ಆರೋಗ್ಯಕ್ಕಂಕರು ಹೇಳಿ ಮಾಡಿಸಿದ ಇದು ಸಲಾಡ್ ಅಂತಲೇ ಹೇಳ್ಬೋದು. ಈ ಥರ ನಾವು ಡೈಲಿ ನಾವು ಒಂದೊಂದು ಪಚಡಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಂತಲೇ ಹೇಳ್ಬೋದು. ನೋಡಿರಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇಷ್ಟಾದ್ರೆ ಮುಗೀತು. ಈಸಿಯಾಗಿ ಮಾಡ್ಕೋಬೋದು ನಾವು. ಹೆಸರುಬೇಳೆ ನಿಮ್ಗೆ ಗೊತ್ತಿರ್ಬೋದು ತಂಪು ಅಂಥೇಳಿ. ಈ ಬೇಸಿಗೆಗೆ ನಾವು ಈ ಥರ ಎಲ್ಲ ತಿನ್ನಬೇಕಾಗುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.